ಇನ್ನು ಮಂಡ್ಯದಿಂದ ಸ್ಪರ್ಧೆಗೆ ಸುಮಲತಾ ಅವರು ಇಂಗಿತವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಲು ಸುಮಲತಾ ಅವರು ಉತ್ಸುಕರಾಗಿದ್ದಾರೆ. ಸೊ ಹೀಗಾಗಿ ನಾವ್ಯಾಕೆ ಅಭ್ಯರ್ಥಿಯನ್ನ ಹಿಂಪಡಿಬೇಕು ಅಂತ ಕೂಡ ರೇವಣ್ಣ ಅವರು ಮಾತನಾಡಿದ್ದಾರೆ. ಮಂಡ್ಯದಲ್ಲಿ 7 ಶಾಸಕರು ನಮ್ಮವರೇ ಇದ್ದಾರೆ. ಕಾಂಗ್ರೆಸ್ನಿಂದ ಸುಮಲತಾ ಸ್ಪರ್ಧಿಸಿದ್ರೆ ಸ್ಪರ್ಧಿಸಿಕೊಳ್ಳಿ, ಅವರೇ ನಮ್ಮ ಪಕ್ಷದವರ ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ಗರಂ ಆಗಿರುವಂತದ್ದು. ಸುಮಲತಾ ಅವರು ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಚ್ ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದೆರಡು ಅಂತಂದ್ರೆ ಎಷ್ಟು ಸರ್, ಈಗ ಮಿನಿಮಮ್ 10 ರಿಂದ 12 ಬರುತ್ತೆ, 28 ಆ ಏನು ಶೇರ್ ತಗೊಂಡು ಅದೇ ತರ ಕೊಡಿ ಅಂತೀವಿ ಅಷ್ಟೇ, ನಮ್ದೇನಿಲ್ಲ. ಕೇಳೋ ಪರಿಸ್ಥಿತಿ ಬಂತ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನನಗೇನು ಅವೆಲ್ಲ ವಿಷಯ ಗೊತ್ತಿಲ್ಲ. ಏನಿದೆ ಅದು ಹಂಚ್ಕೊಂಡು ನಾವಿಬ್ರು ಒಟ್ಟಾಗಿ ಕೋಮುವಾದಿ ಶಕ್ತಿಗಳನ್ನ ಎದುರಿಸ್ಬೇಕು ಅನ್ನೋದು ನನ್ನ ಭಾವನೆ, ನನ್ನ ವೈಯಕ್ತಿಕವಾದಂಥ ನನ್ನ ಭಾವನೆ. ಅದು ನ್ಯಾಷನಲ್ ಲೀಡರ್ಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾರೋ ಕಾಂಗ್ರೆಸ್ ಕೊಡಕ್ಕೆ ಮುಂದಾಗಿಲ್ಲ ಅಂದ್ರೆ ಅದನ್ನ ಗೊತ್ತಿಲ್ಲ ಸರ್. ಅಂಥ ಸನ್ನಿವೇಶ ಬಂದರೆ ಮಾತಾಡೋಣ. ಇನ್ನು ಮಾತುಕತೆಯಲ್ಲಿರುವಾಗ ನಾವೇನು ಮುಂಚೆನೆ ಅಡ್ವಾನ್ಸ್ ಆಗಿ ಹೆಂಗೆ ಹೇಳೋಣ ಬ್ರದರ್? ಅಲ್ಲ ಸರ್, ಸುಮಲತಾ ಅವ್ರೀಗ ಮಂಡ್ಯದಲ್ಲಿ ಸರ್ ಈಗ ನಿಲ್ತೀವಿ ಅನ್ನೋದನ್ನ ನಾವು ಬೇಡ ಅನ್ನೋಕ್ಕಾಗುತ್ತೆ ಸರ್. ನಾನು ಯಾರ ಬಗ್ಗೆನೂ ನಾನು ಮಾತಾಡೋಕ್ಕೂ ನಮ್ಮ ಪಕ್ಷ, ಅದು ನಮ್ಮ ಪಕ್ಷದ ಟಿಕೆಟ್ ಐತೆ, ಅದು ಕೂತ್ಕೊತಾರೆ, ಕುಮಾರಸ್ವಾಮಿ ಮಾಡ್ತಾರೆ. ಅಲ್ಲ ಕಾಂಗ್ರೆಸ್ ಒಂದ್ ವೇಳೆ ಸುಮಲತಾ ಅವ್ರು ನಿಲ್ಸಿದ್ರೆ ನೀವು ನಿಮ್ಮ ಕ್ಯಾಂಡಿಡೇಟ್ ಅಲ್ಲ, ನಾವ್ಯಾಕೆ ತಾಳಕ್ಕೆ ಸರ್? ನಮ್ಮ 7 ಜನ MLA-ಗಳವರು ನಾವ್ಯಾಕೆ ತಾಳ ಕೋಆಪರೇಟ್ ಮಾಡ್ತೀರಾ? ನಾವ್ಯಾಕ್ರಿ? ನಮ್ಮ 7 ಜನ MLA-ಗಳಿದ್ದಾರೆ, ಕುಮಾರಸ್ವಾಮಿ ದೇವರು ಕೂತು ಮಾತಾಡ್ತಾರೆ. ಅವರು ನಮ್ಮ ಪಕ್ಷಕ್ಕೆ ಅರ್ಜಿ ಹಾಕಿಲ್ವಲ್ಲ.